ಸಂಸದ ಇ ತುಕಾರಾಂಗೆ ಇಡಿ ಶಾಕ್ ಎದುರಾಗಿದೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿರುವಂತಹ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಸದ ಇ ತುಕಾರಾಂ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಣ ಬಳಕೆಯ ಆರೋಪ ಇದೆ. ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಬಳಿಸಿದಂತ ಹಣವನ್ನ ಚುನಾವಣೆಗಾಗಿ ವ್ಯಯಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ನಿಗಮದ ಹಣವನ್ನ ಬಳಸಿದ್ದಾರೆ ಅನ್ನೋ ಆರೋಪ ಇರೋದ್ರಿಂದ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸಂಸದ ಇ ತುಕಾರಾಂ ಮನೆ ಮೇಲೆ ನಡೀತಾ ಇರುವಂತ ಇಡಿ ಅಧಿಕಾರಿಗಳ ದಾಳಿ ಇದು. ಈಗಾಗಲೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆಯೇ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಗಿದೆ. ನೋಡಿ, ಮತ್ತೋರ್ವ ಈಗ ಸಂಸದನಿಗೆ ಎದುರಾಗಿರುವಂತ ಶಾಕ್ ಇದು. ಸಂಸದ ಇ ತುಕಾರಾಂ ವಿರುದ್ಧ ಕೂಡ ಇದೇ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ನಿಗಮದಲ್ಲಾದಂಥ ಬಹುಕೋಟಿ ಹಗರಣದಲ್ಲಿ ಏನ್ ಹಣ ಎಲ್ಲೆಂದೆಲ್ಲಿಗೆ ಟ್ರಾನ್ಸಾಕ್ಷನ್ ಆಗಿತ್ತು ನೀವು ಗಮನಿಸಿದ್ದೀರಾ. ರಾಜ್ಯದ ಗಡಿಯನ್ನ ದಾಟಿ ಬೇರೆ ಬೇರೆ ಹೈದರಾಬಾದ್ನಲ್ಲಿರುವಂತಹ ಬ್ಯಾಂಕ್ಗಳಿಗೆ ಕೂಡ ಈ ಹಣ ಟ್ರಾನ್ಸ್ಫರ್ ಆಗಿತ್ತಲ್ಲ, ಆ ಹಣವನ್ನ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಅಂತ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆ ಆಗಿರೋದು ಇ ತುಕಾರಾಂ ಅವರು. ಅವ್ರ ಮೇಲೆ ಕೇಳಿಬಂದಿರುವಂತ ಈ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇ ತುಕಾರಾಂ ಅವರ ಮನೆ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇವರಿಗೂ ಈ ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೂ ಏನ್ ಸಂಬಂಧ, ನಿಜಕ್ಕೂ ಇವರು ಇದರಲ್ಲಿ ಭಾಗಿಯಾಗಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಸದ್ಯ ಪರಿಶೀಲನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಸಿಗುತ್ತಾ, ಇಡಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ದಾಳಿಯಲ್ಲಿ ಏನ್ ದಾಖಲೆಗಳು ಸಿಗಬಹುದು, ಇನ್ನು ಯಾರ್ಯಾರು ತಲೆದಂಡ ಆಗುತ್ತೋ ಈ ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹುಕೋಟಿ ನುಂಗಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿತ್ತು. ಆ ಹಣವನ್ನ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಬಂದು ಬೇರೆ ಬೇರೆ ಕಡೆ ಹೋಗಿ ಬಂಗಾರದ ಅಂಗಡಿ ಕೊಟ್ಟು ಅಲ್ಲಿ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಹಣವನ್ನು ಕೊಟ್ಟು ಟ್ರಾನ್ಸಾಕ್ಷನ್ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಆಗಿತ್ತು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ತಲೆದಂಡವೂ ಕೂಡ ಆಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾಗಿದೆ. ಇನ್ನೂ ಕೂಡ ಅವರನ್ನು ವಾಪಸ್ ತೆಗೆದುಕೊಂಡಿಲ್ಲ, ಬದಲಿಗೆ ಬೇರೆಯವ್ರನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ತುಕಾರಾಂ ಅವ್ರಿಗೆ, ಸಂಸದ ಆಗಿರುವಂಥ ತುಕಾರಾಂ ಅವ್ರಿಗೂ ಕೂಡ ಇಡಿ ಶಾಕ್ ತಟ್ತಾ ಇದೆ. ಕೈ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್ಗೂ ಕೂಡ ಇಡಿ ಶಾಕ್ ತಟ್ತಾ ಇದೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲೂ ಕೂಡ ಇಡಿ ರೇಡ್ ನಡೀತಾ ಇದೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಮನೆ ಮೇಲೂ ಇಡಿ ದಾಳಿ ಮುಂದುವರೆದಿದೆ. ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಯಾರ್ಯಾರು ಇದರಲ್ಲಿ ಎಷ್ಟೆಷ್ಟು ಸಹಭಾಗಿತ್ವ ವಹಿಸಿದ್ದಾರೆ ಅನ್ನೋದು ಗೊತ್ತಾಗಬಹುದು. ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಇಡಿ ಅಧಿಕಾರಿಗಳು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೀಗಾಗಿ ನೋಡಿ, ಮೂವರ ಮನೆ ಮೇಲೆ ನಡೀತಾ ಇರುವಂಥ ಇಡಿ ಅಧಿಕಾರಿಗಳ ದಾಳಿ ಇದು. ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ನಾರಾ ಭರತ್ ರೆಡ್ಡಿ, ಗಣೇಶ್, ಕಂಪ್ಲಿ ಶಾಸಕ ಗಣೇಶ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ ನಡೀತಾನೆ ಇದೆ. ಆಗಾಗ ಈ ಭರತ್ ರೆಡ್ಡಿ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ನಡೀತಾನೆ ಇರುತ್ತೆ, ನೀವು ಗಮನಿಸ್ತಾನೆ ಇದ್ದೀರಾ. ಸದ್ಯ ಈ ಒಂದು ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಬಳ್ಳಾರಿ ಸುತ್ತಾನೆ ಸುತ್ತುತ್ತಾ ಇದೆ ಈ ಒಂದು ಪ್ರಕರಣ. ಬಳ್ಳಾರಿಯಲ್ಲಿ ಬರುವಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಸಚಿವರ ಮನೆ ಮೇಲೆ ದಾಳಿ ನಡೆಯುತ್ತೆ. ಈಗಾಗಲೇ ಸಚಿವ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಆಗಿದೆ ಇದೇ ಪ್ರಕರಣದಲ್ಲಿ. ಅವರಿಗೆ ಮಾಜಿ ಸಚಿವ, ಸದ್ಯ ಕಾಂಗ್ರೆಸ್ನ ಸಂಸದ ಇ ತುಕಾರಾಂ ಮನೆ ಮೇಲೂ ಕೂಡ ಇಡಿ ದಾಳಿ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ಇವರೆಲ್ಲರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಏನೇನು ದಾಖಲೆಗಳು ಸಿಗಬಹುದು, ಇವರು ಕೂಡ ಈ ಕೇಸ್ನಲ್ಲಿ ತಗಲಾಕೊಳ್ತಾರಾ? ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದ್ದಂಥ ಪ್ರಕರಣ ಇದಾಗಿತ್ತು. ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ನಾಗೇಂದ್ರ ಅಂತ ಅಲ್ಲಿಂದ ಶುರುವಾದಂಥ ಪ್ರಕರಣ ಈಗ ಶಾಸಕ ನಾರಾ ಭರತ್ ರೆಡ್ಡಿ,
ಗಣೇಶ್, ಸಂಸದ ಇ ತುಕಾರಾಂ ಇವ್ರ ಬಳಿವರೆಗೂ ಕೂಡ ಬಂದಿದೆ. ಇವರೆಲ್ಲರೂ ಕೂಡ ಈಗ ಇಡಿ ದಾಳಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಇವ್ರ ಮನೆಯಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ದಾಖಲೆ ಸಿಕ್ಕರೂ ಕೂಡ ಸರ್ಕಾರ ಮತ್ತೆ ಮುಜುಗರಕ್ಕೆ ಒಳಗಾಗುತ್ತೆ. ಅಂದರೆ ಎಂತೆಂಥವ್ರಿಗೆ ನೀವು ಸಂಸದ ಟಿಕೆಟ್ ಕೊಟ್ರಿ, ಎಂತೆಂಥವ್ರಿಗೆ ನೀವು ಶಾಸಕರ ಟಿಕೆಟ್ ಕೊಟ್ರಿ, ಎಂತೆಂಥವ್ರು ನಿಮ್ಮ ಸಚಿವ ಸಂಪುಟದಲ್ಲಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಅದಕ್ಕೆ ಸರ್ಕಾರ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಸದ್ಯ ನಾರಾ ಭರತ್ ರೆಡ್ಡಿ, ಗಣೇಶ್, ತುಕಾರಾಂ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಏನೇನು ದಾಖಲೆಗಳು ಸಿಗಬಹುದು, ಏನೇನು ಪರಿಶೀಲನೆ ಆಗುತ್ತೆ, ಎಷ್ಟು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಇವರ ಮನೆಗಳ ಮೇಲೆ ದಾಳಿ ಮುಂದುವರಿಸಬಹುದು. ಇಡಿ ಅಧಿಕಾರಿಗಳು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಬರೀ ಮನೆ ಮೇಲೆ ಮಾತ್ರ ದಾಳಿ ಮಾಡಲ್ಲ, ಅವ್ರ ಕಚೇರಿಗಳ ಮೇಲೂ ದಾಳಿ ಮಾಡ್ತಾರೆ. ಒಂದೊಂದು ಮನೆ ಇರಲ್ಲ, 2-3 ಮನೆ ಇರ್ತವೆ, ಅಲ್ಲೂ ಕೂಡ ದಾಳಿ ಮಾಡ್ತಾರೆ. ಅಪ್ಡೇಟ್ಸನ್ನು ನೋಡಬೇಕಾಗತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಒಂದು ಕಡೆ ನಾರಾ ಭರತ್ ರೆಡ್ಡಿ, ಶಾಸಕ ಗಣೇಶ್, ತುಕಾರಾಂ ಮೂವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ ನಡೀತಾ ಇದೆ. ಏನೇನು ದಾಖಲೆಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಿದ್ಯಾ? ಇವ್ರ ಮೂವರ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬಂದಿದ್ಯಾಕೆ? ಖಂಡಿತವಾಗ್ಲೂ ಸೌಖ್ಯ, ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣ ಏನು ಬೆಳಕಿಗೆ ಬಂತು, ಅದರಲ್ಲೂ ಕೂಡ ಬಳ್ಳಾರಿಯಿಂದಾನೇ ಬಂದಿರುವಂತದ್ದು. ಅದರಲ್ಲೂ ಬಳ್ಳಾರಿ ನಗರದ ಶಾಸಕರಾಗಿರುವಂತ ಏನು ನಾಗೇಂದ್ರ ಇವರ ಮೇಲೆ ಕೂಡ ಬಂದಿತ್ತು. ಇವರು ಮಾಜಿ ಸಚಿವರು, ಅವಾಗ ಸದ್ಯ ಸಚಿವರು ಕೂಡ ಇದ್ರು. ಅಂತಹ ಸಂದರ್ಭದಲ್ಲಿ ಇವರ ಮೇಲೆ ವಾಲ್ಮೀಕಿ ಹಗರಣ ಪ್ರಕರಣ ಬಂತು. ಆ ಪ್ರಕರಣದಲ್ಲಿ ಈಗ ಇಡಿ ಕೂಡ ತಲೆ ಹಾಕಿರುವಂತದ್ದು. ಬಳ್ಳಾರಿ ಜಿಲ್ಲೆಯಲ್ಲಿ 3 ಜನ ಶಾಸಕರ ಮೇಲೆ ಇಡಿ ದಾಳಿ ಕೂಡ ಆಗಿದೆ. ಸಂಸದ ಇ ತುಕಾರಾಂ ಆಗಿರ್ಬೋದು, ಕಂಪ್ಲಿ ಶಾಸಕರಾಗಿರುವಂತ ಎನ್ ಗಣೇಶ್ ಆಗಿರ್ಬೋದು, ಬಳ್ಳಾರಿ ನಗರದ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರ ಮನೆಯ ಮೇಲೆ ಈಗ ಇಡಿ ದಾಳಿಯಾಗಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇದೆ. ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಹಣ ಏನು ಆಗಿತ್ತು, ವಾಲ್ಮೀಕಿ ನಿಗಮ ಹಣ ಬಳಕೆ ಆಗಿತ್ತು ಆರೋಪ ಕೂಡ ಇತ್ತು. ಈ ಆರೋಪದ ಬೆನ್ನಲ್ಲಿ ಈಗ ಅಧಿಕಾರಿಗಳು ದಿಢೀರ್ ಅಂತ ಹೇಳ್ಬಿಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇತ್ತ ಬಳ್ಳಾರಿಯ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯ ಮನೆಗೆ ಕೂಡ ಇಡಿ ದಾಳಿ ಆಯ್ತು. ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಆ ಮನೆ ಒಳಗಡೆ ಯಾರು ಇರುವಂತ ಕೆಲಸಕ್ಕೆ ಬಂದಿರೋರ್ನು ಕೂಡ ಹೊರಗಡೆ ಕಳಿಸಿಲ್ಲ, ಮತ್ತು ಯಾರಾದ್ರೂ ಕೆಲಸಕ್ಕೆ ಒಳಗಡೆ ಹೋಗ್ತಿರೋರ್ನು ಕೂಡ ಕಳಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಮತ್ತು ಮನೆ ಕೆಲಸದ ಈಗ ಸದ್ಯದ ಅಪ್ಡೇಟ್ ಅನ್ನ ನೋಡ್ತಾ ಹೋದ್ರೆ ಭರತ್ ರೆಡ್ಡಿ ಮನೆ ಕೆಲಸಕ್ಕೆ ಒಂದು ಮಹಿಳೆ ಕೂಡ ಒಳಗಡೆ ಹೋಗ್ಬೇಕಾಗಿತ್ತು, ಅವರನ್ನು ಕೂಡ ಬಿಡ್ತಾ ಇಲ್ಲ. ಭದ್ರತೆಯಿಂದಾಗಿ ಈಗಲೇ ಪರಿಶೀಲನೆ ಕೂಡ ಮಾಡ್ತಾ ಇದ್ರೆ, ಜೊತೆಗೆ ಅಧಿಕಾರಿಗಳ ಪರ್ಮಿಷನ್ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಮಹಿಳೆ ಕೂಡ ಕೇಳಿದ್ರು ಕೂಡ ಬಿಡ್ತಾ ಇಲ್ಲ. ಆದ್ರೆ ಭರತ್ ರೆಡ್ಡಿಯ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ರೆ 3 ಜನ ಏನು ಈ ಶಾಸಕರು ಏನಿದ್ದಾರೆ, ಈ ಶಾಸಕರ ಮನೆಯಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ಶೋಧ ಕಾರ್ಯ ನಡೆಸಿರುವಂತದ್ದು. ಸೌಖ್ಯ ಸಿದ್ದು, ಈ ಒಂದು ಪ್ರಕರಣ ಏನಿದೆ ವಾಲ್ಮೀಕಿ ಈ ಒಂದು ವಾಲ್ಮೀಕಿ ಹಗರಣ, ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಸುತ್ತಾನೆ ಸುತ್ತುತ್ತಾ ಇದೆ. ಇದು ಗಣೇಶ್ ಇರ್ಬೋದು, ನಾರಾ ಭರತ್ ರೆಡ್ಡಿ, ತುಕಾರಾಂ, ಒಂದ್ ಕಡೆ ನಾಗೇಂದ್ರ ಈಗಾಗಲೇ ತಲೆದಂಡ ಆಗಿದೆ. ಯಾಕೆ ಹಿಂಗೆ ಅಂತ, ಇವರೆಲ್ಲರೂ ಕೂಡ ಚುನಾವಣೆಗಾಗಿ ಇದೇ ಹಣವನ್ನೇ ಬಳಸ್ಕೊಂಡಿದ್ರು ಅನ್ನುವಂಥ ಆರೋಪ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿದ್ಯಾ, ಅಥವಾ ಈಗಾಗಲೇ ಸೂಸೈಡ್ ನೋಟಲ್ಲಿ ಇವ್ರ ಹೆಸರೇನಾದರೂ ಮೆನ್ಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ಮತ್ಯಾರಾದ್ರೂ ದೂರು ಕೊಟ್ಟಿದ್ದಾರಾ? ಯಾತಕ್ಕಾಗಿ ಇವ್ರ ಹೆಸರು ಬೆಳಕಿಗೆ ಬರ್ತಿರೋದು? ಖಂಡಿತವಾಗ್ಲೂ ಸೌಖ್ಯ, ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣ ಆಯ್ತು. ಈ ಪ್ರಕರಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದೆ ಬಳ್ಳಾರಿಯಿಂದ. ಬಳ್ಳಾರಿಯ ಗ್ರಾಮೀಣ ಏನು ಶಾಸಕರಾಗಿರುವಂತಹ ನಾಗೇಂದ್ರ ಅವರ ಮೇಲೆ ಇದೊಂದು ದೊಡ್ಡ ಆರೋಪ ಕೂಡ ಬಂತು. ಇದರಿಂದ ಅವರು ಕೂಡ ಹೊರಗಡೆ ಬಂದಿರುವಂತದ್ದು ಕೂಡ ಇದೆ. ಇದರಲ್ಲಿ ಬಳ್ಳಾರಿಯಿಂದಲೇ ಯಾಕೆ ಈ ರೀತಿ ಸುತ್ತುವರಿತಾ ಇದ್ರೆ, ಅಂತ ಸಂದರ್ಭದಲ್ಲಿ ಚುನಾವಣೆ ಕೂಡ ಆಯ್ತು. ಚುನಾವಣೆಯಲ್ಲಿ ಈ ದುಡ್ಡನ್ನೇ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಆರೋಪ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಮಾಡ್ತಾನೆ ಬಂದಿದ್ರು. ಈಗ ಅದರ ಬೆನ್ನಲ್ಲಿ ಈಗ ಸಂಸದ ಇ ತುಕಾರಾಂ ಮನೆ ಆಗಿರ್ಬೋದು, ಅವರ ಕಚೇರಿಗಳಾಗಿರ್ಬೋದು, ಅವಕುರುಗಳ ಮೇಲೆ ಕೂಡ ಈಗಾಗಲೇ ದಾಳಿಯನ್ನ ಕೂಡ ಮಾಡಿ ಅಲ್ಲಿ ಏನಾದರೂ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಿಗ್ಬೋದಾ ಮತ್ತು ಅಂತ ಹೇಳ್ಬಿಟ್ಟು ಆ ಪರಿಶೀಲನೆ ಮಾಡ್ಲಿಕ್ಕೆ, ಅಲ್ಲಿ ದಾಖಲಾತಿಗಳನ್ನ ಪಡೆದುಕೊಳ್ಳಲಿಕ್ಕೆ ಇವತ್ತು ಇಡೀ ದಿಢೀರನ್ನೇ ಬೆಳಗ್ಗೆ 3 ಜನ ಶಾಸಕರಿಗೆ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಭರತ್ ರೆಡ್ಡಿ ಮನೆ ಮೇಲೆ ಆಗಿರ್ಬೋದು, ಭರತ್ ರೆಡ್ಡಿ ಕೂಡ ಅಲ್ಲಿದ್ರು, ಮತ್ತು ಅದ್ರ ಜೊತೆಗೆ ಕಂಪ್ಲಿ ಶಾಸಕ JS ಗಣೇಶ್ ಮನೇಲಿದ್ದಾಗನೇ ಇಡಿ ದಾಳಿ ಆಗಿದೆ. ಈಗ ಅಲ್ಲಿ ಯಾವ ರೀತಿ ದಾಖಲಾತಿಗಳಾಗಿರ್ಬೋದು, ಅಲ್ಲಿ ಹಣ ಬಳಕೆ ಆಗಿರೋ ಆರೋಪ ಏನಿತ್ತು, ಆ ಹಣ ಬಳಕೆಗೆ ಅಲ್ಲಿ ಏನೋ ದಾಖಲಾತಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಇಡಿ ಅವರು ಕೂಡ ಈಗ ಶೋಧ ಕಾರ್ಯ ನಡೆಸಿರುವಂತದ್ದು. ಇನ್ನೇನು ಕೆಲವು ಹೊತ್ತುಗಳಲ್ಲಿ ಇದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.
ನೋಡೋಣ ಈ ಒಂದು ಇಡಿ ಅಧಿಕಾರಿಗಳ ದಾಳಿಯಲ್ಲಿ ನಾರಾ ಭರತ್ ರೆಡ್ಡಿ ಇರ್ಬೋದು, ಕಂಪ್ಲಿ ಶಾಸಕ ಗಣೇಶ್ ಇರ್ಬೋದು, ಸಂಸದ ತುಕಾರಾಂ ಇವ್ರ ಮನೆ ಮೇಲೆ ನಡೀತಾ ಇರುವಂತ ದಾಳಿ ಸಂದರ್ಭದಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಸಿಗುತ್ತಾ ಅನ್ನುವಂಥ